ಸೊ ನಿಮಗೆ ನಿಮ್ಮ ಯೂಟ್ಯೂಬ್ ಅಕೌಂಟ್ ಮಾನಿಟೈಸ್ ಆಗಬೇಕು ಅಂತ ಹೇಳಿದ್ರೆ ನೀವು ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಲೇಬೇಕು. ಇದೇ ಜುಲೈ 15ರಿಂದ ಹೊಸ ರೂಲ್ಸ್ ಎಲ್ಲ ಜಾರಿ ಮಾಡ್ತಾ ಇದ್ದಾರೆ. ನಮಸ್ಕಾರ ಎಲ್ಲರಿಗೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನಾನು ನಿಮ್ಮ ಪ್ರೀತಿಯ ಡಯಾನಾ ಜೆಸಿಕಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಬಂದು ಯೂಟ್ಯೂಬ್ ಬಗ್ಗೆ. ಇದೇ ಜುಲೈ 15ರಿಂದ ಯೂಟ್ಯೂಬ್ ಕಂಪನಿಯವರು ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಜಾರಿ ಮಾಡ್ತಾ ಇದ್ದಾರೆ. ಸೊ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಯೂಟ್ಯೂಬ್ ನಲ್ಲಿ ಯಾರ್ಯಾರು ಆಲ್ರೆಡಿ ಮಾನಿಟೈಸ್ ಆಗಿದೆ ಚಾನಲ್, ಯಾರ್ಯಾರು ಆಲ್ರೆಡಿ ಅರ್ನ್ ಮಾಡ್ತಾ ಇದಾರೆ ಯೂಟ್ಯೂಬ್ ಇಂದ, ಅವ್ರಿಗೆ ಸ್ವಲ್ಪ ಶಾಕಿಂಗ್ ವಿಷಯ. ಹಾಗೆ ಹೊಸ ಹೊಸ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇರೋರು ಯೂಟ್ಯೂಬ್ ಅಲ್ಲಿ ನಮ್ಮ ಚಾನಲ್ ಇನ್ನ ಮಾನಿಟೈಸ್ ಆಗಿಲ್ಲ ಅಂತ ಹೇಳ್ತಾ ಇರೋರ್ಗೂ ಕೂಡ ಒಂದು ಶಾಕಿಂಗ್ ವಿಷಯ. ಸೊ ಏನಪ್ಪ ಅವ್ರ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ನಾವು ಹೇಗೆ ನಮ್ಮ ನೆಕ್ಸ್ಟ್ ಚಾನಲ್ಸ್ ಅಲ್ಲಿ ನಮ್ಮ ವಿಡಿಯೋಸ್ ಗಳನ್ನ ಅಪ್ಡೇಟ್ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ. ಸೊ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ನಾವು ಏನನ್ನ ಫಾಲೋ ಮಾಡಬೇಕು, ಸೊ ನೋಡ್ತಾ ಹೋಗೋಣ ಒನ್ ಬೈ ಒನ್. ನಾನು ಹೇಳ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ಗಮನ ಇಟ್ಟು ಕೇಳಿಸ್ಕೊ. ಇವಾಗ ತಂದಿರೋ ರೂಲ್ಸ್ ಅಲ್ಲಿ ಮೊದಲನೇದು ಬಂದು ನಮ್ಮ ನರೇಷನ್ ಅಲ್ಲೇ ವಿಡಿಯೋ ಇರಬೇಕು. ಇಟ್ ಹ್ಯಾಸ್ ಟು ಬಿ ಅವರ್ ಓನ್ ನರೇಷನ್ ಅಂತಾನೆ ಹೇಳ್ಬೋದು. ಸೊ ನಾವು ನಮ್ಮ ಓನ್ ನರೇಷನ್ ಅಲ್ಲಿ ವಿಡಿಯೋನ ಎಕ್ಸ್ಪ್ಲೇನ್ ಮಾಡೋದಾಗ್ಲಿ ಅಥವಾ ವಿಡಿಯೋನ ಕಂಟೆಂಟ್ ಮಾಡೋದಾಗ್ಲಿ ನಾವೇನ್ ಮಾಡ್ತೀವಿ, ಇವಾಗ ನಾನು ಮಾತಾಡ್ತಾ ಇದ್ದೀನಿ, ಸೊ ಇದು ನನ್ನ ನರೇಷನ್. ಸೊ ಅದೇ ತರನೇ ನಮ್ಮ ಓನ್ ನರೇಷನ್ ಅಲ್ಲಿ ವಿಡಿಯೋ ಇರಬೇಕು. ಸೊ ಸೆಕೆಂಡ್ ಒನ್ ಏನಂದ್ರೆ ಕಂಟೆಂಟ್ಸ್ಗಳು ಯೂನಿಕ್ ಆಗಿರ್ಬೇಕು. ಕ್ರಿಯೇಷನ್ಗಳು ಏನ್ ಕಂಟೆಂಟ್ ಕ್ರಿಯೇಷನ್ ಮಾಡ್ತೀವಿ ಸೊ ಅದು ತುಂಬಾನೇ ಯೂನಿಕ್ ಆಗಿರ್ಬೇಕು. ಸೊ ಒಬ್ಬರನ್ನ ಕಾಪಿ ಮಾಡೋದಾಗ್ಲಿ ಅಥವಾ ಅವ್ರ ವಿಡಿಯೋನ ಎತ್ತಿ ನಾವು ಕಾಪಿ ಮಾಡ್ಕೊಂಡು ಅಥವಾ ಸೇವ್ ಮಾಡ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೇ ಅಪ್ಲೋಡ್ ಮಾಡೋದಾಗಿರ್ಲಿ, ಈ ತರದನ್ನ ಮಾಡಬಾರ್ದು. ಸೊ ಎಷ್ಟು ಜನ ಈ ತರ ಮಾಡ್ತಾ ಇದ್ದಾರೆ, ಶಾರ್ಟ್ಸ್ ಅಲ್ಲಿ ನಾವು ತುಂಬಾನೇ ನೋಡ್ತಾ ಇದೀವಿ. ಈಗ ನಾನು ಕೂಡ ಯೂಟ್ಯೂಬ್ ನ ಓಪನ್ ಮಾಡಿದ್ರೆ ಶಾರ್ಟ್ಸ್ ಪಾರ್ಟ್ ನ ಓಪನ್ ಮಾಡಿದ್ರೆ ಬರೀ ಒಬ್ರು ಅಪ್ಲೋಡ್ ಮಾಡಿರೋದನ್ನೇ 1000 ಜನ ಅಪ್ಲೋಡ್ ಮಾಡಿರ್ತಾರೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮೂವೀಸ್ದು ಸಾಂಗ್ಸ್ ಬರುತ್ತೆ ಗೊತ್ತಾ, ಸೊ ಅದೇನೆ ಜಾಸ್ತಿ ರಿಪೀಟೆಡ್ ವಿಡಿಯೋಸ್ಗಳನ್ನ ಹಾಕೋದು ಶಾರ್ಟ್ಸ್ ಅಲ್ಲಿ. ಸೊ ಮೂರನೇದು ಏನಂದ್ರೆ ಫಸ್ಟ್ ಪರ್ಸನ್ ಸ್ಟೋರಿ ಟೆಲ್ಲಿಂಗ್ ಅಂತ. ಸೊ ಇದು ಕೂಡ ಸಿಮಿಲರ್ ಸೆಕೆಂಡ್ ಒನ್ಗೆ ರಿಲೇಟೆಡ್ ಆಗುತ್ತೆ. ಸೊ ನೀವೇನೇ ಕಂಟೆಂಟ್ ಮಾಡಿದ್ರು ಒರಿಜಿನಲ್ ಕಂಟೆಂಟ್ ಮಾಡಬೇಕು, ಕಾಪಿ ಮಾಡಬಾರ್ದು. ಅಂದ್ರೆ ನೀವು ಅವ್ರನ್ನ ಕಾಪಿ ಮಾಡ್ಬೋದು. ಎಕ್ಸಾಕ್ಟ್ ಆಗಿ ಹೇಗೆ ಅಂದ್ರೆ ಅದನ್ನ ಅವ್ರು ಏನ್ ವಿಡಿಯೋ ಹಾಕಿರ್ತಾರೆ ಅದನ್ನೇ ನೀವು ಲೈಕ್ ಕಾಪಿ ಪೇಸ್ಟ್ ಮಾಡ್ದಂಗೆ ಮಾಡಬಾರ್ದು. ನಿಮ್ಮ ಕಂಟೆಂಟ್ಗಳು ಓನ್ ಆಗಿರ್ಬೇಕು, ನಿಮ್ಮದೇ ಕಂಟೆಂಟ್ ಆಗಿರ್ಬೇಕು. ಸೊ ಒರಿಜಿನಲ್ ಕಂಟೆಂಟ್ ಅಂತ ಹೇಳ್ಬಹುದು ಇದನ್ನ. ಸೊ ಇಷ್ಟು ಗೈಡ್ಲೈನ್ಸ್ ನ ಫಾಲೋ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಇಷ್ಟೊತ್ತು ಏನೇನ್ ಮಾಡ್ಬೇಕು ಅಂತ ಹೇಳಿದೆ. ಇವಾಗ ಏನೇನ್ ಮಾಡಬಾರ್ದು ಅಂತ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಬಂದು AI ವಾಯ್ಸ್ ಹಾಕೋ ಹಾಗಿಲ್ಲ, ನಿಮ್ಮದೇ ಒರಿಜಿನಲ್ ವಾಯ್ಸ್ ಹಾಕ್ಬೇಕು. ಸೊ AI ಜನರೇಟೆಡ್ ವಾಯ್ಸ್ ನ ಹಾಕೋದಾಗ್ಲಿ ಮಾಡೋ ಹಾಗಿಲ್ಲ. ಸೆಕೆಂಡ್ ಥಿಂಗ್ ಬಂದು ರೀಪೋಸ್ಟ್ ಮಾಡೋ ಹಾಗಿಲ್ಲ. ಆಟೋ ರೀಪೋಸ್ಟೆಡ್ ಕ್ಲಿಪ್ಸ್ ಅಂತ ಹೇಳಿದ್ದಾರೆ ಅದರಲ್ಲಿ. ಸೊ ರೀಪೋಸ್ಟ್ ಮಾಡೋ ಹಾಗಿಲ್ಲ. ಆಗ್ಲೇ ಹೇಳ್ದೆ ಅಲ್ವಾ ನಾನು, ಬೇರೆಯವ್ರದ್ದು ಕಂಟೆಂಟ್ಸ್ ನ ಎತ್ಕೊಂಡು ನೀವು ಹಾಕೋ ಹಾಗಿಲ್ಲ. ಸೊ ಅದೇ ಸೆಕೆಂಡ್ ಥಿಂಗ್ ಬಂದು ರೀಪೋಸ್ಟ್ ಮಾಡೋ ಹಾಗಿಲ್ಲ ಅಂತ ಹೇಳಿದೆ. ಸೊ ಒಬ್ರು ಕಂಟೆಂಟ್ ಹಾಕ್ತಾರೆ ಯೂಟ್ಯೂಬ್ಗೆ ಅಥವಾ ಇನ್ಸ್ಟಾಗ್ರಾಮ್ಗೆ, ಇನ್ನೆಲ್ಲೋ ಹಾಕ್ತಾರೆ. ಸೊ ಅದನ್ನೇ ಎತ್ಕೊಂಡು 10 ಜನ 100 ಜನ ಅದನ್ನೇ ರೀಪೋಸ್ಟ್ ಮಾಡ್ತಾ ಇರೋದು, ಅದರಿಂದ ವ್ಯೂಸ್ ಬರುತ್ತೆ, ಫಾಲೋವರ್ಸ್ ಸಿಗುತ್ತೆ ಅಂತ. ಸೊ ಅದನ್ನ ಮಾಡೋ ಹಾಗಿಲ್ಲ. ಇನ್ನ ಥರ್ಡ್ ಒನ್ ಬಂದು ತುಂಬಾನೇ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ಏನು ಮಾಡೋ ಹಾಗಿಲ್ಲ ಅಂದ್ರೆ AI ಜನರೇಟೆಡ್ ವಿಡಿಯೋಸ್ ನ ಅಪ್ಲೋಡ್ ಮಾಡೋ ಹಾಗಿಲ್ಲ. ನಿಮ್ಮ ಒರಿಜಿನಲ್ ವಿಡಿಯೋಸ್ ನೀವೇನ್ ಮಾಡ್ತೀರಾ, ನಿಮ್ಮ ಕ್ಯಾಮರಾದಲ್ಲಿ ಒರಿಜಿನಲ್ ವಿಡಿಯೋಸ್ ಏನ್ ಶೂಟ್ ಮಾಡ್ತೀರಾ ಅದನ್ನೇ ಮಾಡ್ಬೇಕಾಗುತ್ತೆ. AI ವಿಡಿಯೋಸ್ ನ ಮಾಡಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಅಮೌಂಟ್ ಜನರೇಟ್ ಆಗಲ್ಲ ಯೂಟ್ಯೂಬ್ ಕಡೆಯಿಂದ. ಹಾಗೆ ಚಾನಲ್ ತುಂಬಾನೇ ಆಲ್ರೆಡಿ ಹೈ ಆಗಿ ಗ್ರೋ ಆಗಿರೋರ್ಗೆ ಡಿಮಾನಿಟೈಸ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಷ್ಟೇನೆ, ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಗೊತ್ತಿಲ್ಲದೆ ಇರೋರು. ಸೊ ಇದು ಇವತ್ತಿನ ಯೂಟ್ಯೂಬ್ ನ ಹೊಸ ಗೈಡ್ ಲೈನ್ಸ್ ಏನ್ ಬರ್ತಾ ಇದೆ ಇದೇ ಜುಲೈ 15th ಇಂದ. ಸೊ ಅದ್ರ ಬಗ್ಗೆ ಮಾಹಿತಿ ಆಗಿತ್ತು. ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾನೇ ಇಷ್ಟ ಆಯ್ತು, ಹಾಗೆ ಮಾಹಿತಿ ಯುಕ್ತ ಆಗಿತ್ತು ಅಂತ ಅನ್ಕೋತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಪ್ರೀತಿಯ ಡಯಾನಾ ಜೆಸಿಕಾ ಸೈನಿಂಗ್ ಆಫ್. ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾನು ಇವಾಗ ಏನ್ ಹೇಳ್ತೀನಿ ಅದು ಬೋತ್ ಆಲ್ರೆಡಿ ಮಾನಿಟೈಸ್ ಆಗಿ ಅರ್ನ್ ಮಾಡ್ತಾ ಇದ್ದಾರೆ, ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರ್ತಾರೆ, ಲಕ್ಷ ಗಟ್ಟಲೆ ಫಾಲೋವರ್ಸ್ ಇರ್ತಾರೆ, ಅವ್ರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಹಾಗೆ
ಸೆಕೆಂಡ್ ಮಂತ್ ಬಂದ್ರೆ ಇವಾಗ ತಾನೇ ಅವ್ರಿಗೆ ಚಾನೆಲ್ ನ ಸ್ಟಾರ್ಟ್ ಮಾಡಿ ಸ್ವಲ್ಪ ಸ್ವಲ್ಪ ಗ್ರೋ ಆಗ್ತಾ ಇರ್ತಾರೆ. ನ್ಯೂ ಕಂಟೆಂಟ್ ಕ್ರಿಯೇಟರ್ಸ್ ಆನ್ ಯೂಟ್ಯೂಬ್ ಅಂತಾನೆ ಹೇಳ್ಬೋದು. ಅವ್ರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಸೊ ಇಬ್ರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಏನೇನ್ ಮಾಡಬಾರ್ದು ಅಂತ ತಿಳ್ಕೊಂಡ್ಬಿಟ್ರೆ ತುಂಬಾನೇ ಈಸಿ. ನಿಮ್ಗೆ ನೆಕ್ಸ್ಟ್ ಗ್ರೋ ಆಗಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಇದ್ರ ಬಗ್ಗೆ ಒಂದು ಐಡಿಯಾಸ್ ತಿಳ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ಸುಮಾರು ವಿಡಿಯೋಸ್ ಬರ್ತಾ ಇದೆ. ಜುಲೈ 15 ಇಂದ ಹೊಸ ಅಪ್ಡೇಷನ್ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಸೊ ಅದನ್ನೆಲ್ಲ ವಾಚ್ ಮಾಡಿ